ಅಲ್ಲಿಗೆ ಹೆಂಗೆ ಹೋಗೋದು? ಸುಮ್ಮನೆ ವೀಕೆಂಡಲ್ಲಿ ಖಾಲಿ ಬಿತ್ಕೊಂಡಿದ್ವಿ. ನನ್ನ ಫ್ರೆಂಡ್ ಹೇಳಿದ್ಲು ನನಗೆ ಯಾವುದೋ ಒಂದು ಜಾಗ ಗೊತ್ತು, ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಸಖತ್ತಾಗಿದೆ, ಸ್ವಲ್ಪ ಹೊರಗಡೆ ಹಾಗೆ ಮಜಾ ಇರುತ್ತೆ, ಹೋಗಿ ಬರೋಣ ಅಂತ ಹೇಳಿ ಕರೆದ್ಲು. ಸರಿ, ಅದು ಯಾವ ಜಾಗ ನೋಡೇ ಬಿಡೋಣ. ನಾನು ಒಂದು 4 ವರ್ಷದಿಂದ ಇದೇ ಪ್ಲೇಸಲ್ಲಿ ಸ್ಟೇ ಆಗಿದ್ದೀನಿ, ಆದರೆ ಆ ಜಾಗ ನನಗೆ ಏನೋ ಇನ್ನೂ ಗೊತ್ತಾಗಿಲ್ವಲ್ಲ ಯಾಕೆ ಅಂತೇಳಿ ಹೊರಟ್ವಿ. ನಾನು ಅಂದ್ಕೊಂಡಿದ್ದೆ ಇಲ್ಲಿಗೆ ಕರೆಕ್ಟ್ ಡೆಡ್ ಎಂಡ್ ಇದೆ ಅಂತ, ಅಲ್ಲಿಂದ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಅಲ್ಲಿಂದ ಮುಂದೆ ಹೋದರೆ ಒಂದು ಕೆರೆ ಇದೆ. ಆ ಕೆರೆ ಹತ್ರ ನಾನು ಇದುವರೆಗೂ ಎಂಟ್ರಿ ಕೊಟ್ಟಿಲ್ಲ. ಸೊ ಅಲ್ಲಿಗೆ ತುಂಬ ಜನ ಬರ್ತಾರೆ ವಾಕಿಂಗ್, ಜಾಗಿಂಗ್ ಮತ್ತು ಟೈಮ್ ಪಾಸ್ ಮಾಡೋಕ್ಕೆ, ಹಾಗೆ ಸುಮ್ಮನೆ ಪ್ರಶಾಂತವಾಗಿ ಕೂತ್ಕೊಂಡು ಹೋಗೋಣ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಜನ ಅಲ್ಲಿ ಬರ್ತಾರೆ ಅನ್ನೋದು ನಾನು ಅಲ್ಲಿಗೆ ಹೋದಾಗಲೇ ನಂಗೆ ಗೊತ್ತಾಗಿತ್ತು. ಸೊ ಹಿಂಗೆ ಹೋದ್ವಿ. ಈ ಕೆರೆ ಸ್ವಲ್ಪ ನೋಡೋಕ್ಕೆ ಯಾಕೋ ಮ್ಯಾನ್ ಮೇಡ್ ಕೆರೆ ಅಂತ ನನಗನ್ನಿಸ್ತಾ ಇತ್ತು. ಅದು ನ್ಯಾಚುರಲ್ಲಾಗಿ ಆದಂಗೆ ಇಲ್ಲಪ್ಪ, ಅಥವಾ ನ್ಯಾಚುರಲ್ ಕೆರೆನ ಇವರೇ ಏನಾದರೂ ಮಾಡಿ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಕಟ್ಕೊಂಡು ಏನೇನೋ ರಿಅರೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಅದು ಅಂಡರ್ ಡೆವಲಪ್ಡ್ ಸ್ಟೇಟಲ್ಲೇ ಇದೆ, ಬಟ್ ತುಂಬ ವಾಕ್ ಮಾಡೋದಕ್ಕೆ ಮತ್ತು ಜಾಗಿಂಗ್ ಮಾಡೋದಕ್ಕೆ ಡಿಸ್ಟೆನ್ಸ್ ಚೆನ್ನಾಗಿದೆ. ಸೊ ಇದೆಲ್ಲ ಏನು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ಅದು ಏನಕ್ಕೆ ಆ ಥರ ಹಾಕಿದ್ದಾರೆ ಕೆರೆ ಒಳಗಡೆ, ಅಥವಾ ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಇಲ್ಲಿವರೆಗೂ ಓಕೆ ಅಂತ ಅನ್ನಿಸ್ತು ಈ ಪ್ಲೇಸು, ಬಟ್ ಪೀಸ್ಫುಲ್ಲಾಗಿತ್ತು. ಸೊ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೂ ಜಾಗ ಮಾಡಿದ್ದಾರೆ, ನಡ್ಕೊಂಡು ಜಾಗಿಂಗ್ ಮಾಡೋಕ್ಕೂ ಜಾಗ ಇದೆ ಸರೌಂಡಿಂಗು. ಸೊ ಅದೆಲ್ಲ ಆದಮೇಲೆ ಯಾವಾಗ ಈವ್ನಿಂಗ್ ಆಗ್ತಾ ಬಂತು ಆವಾಗ ಸಕ್ಕತ್ತಾಗಿರೋ ವ್ಯೂ ಸಿಕ್ತು. ಅದನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ನನ್ನಿಬ್ಬರು ಫ್ರೆಂಡ್ಸ್ನೇ ಎತ್ತಕೊಂಡು ಬಂದೆ, ಆದರೆ ಈ ಇಬ್ಬರು ಫ್ರೆಂಡ್ಸು ಕಮಿಟೆಡ್ಡು ಆಗಿರೋದ್ರಿಂದ ಇಲ್ಲಿ ಬಂದರು ಫೋನ್ ಹಿಡ್ಕೊಂಡು ಅವ್ರದ್ದೇ ಲೋಕದಲ್ಲಿದ್ದಾರೆ. ನಾನು ನನ್ನ ಪಾಡಿಗೆ ನಿಮಗೂ ಏನಾದರೂ ಒಂಚೂರು ತೋರಿಸೋಣ, ಈ ಜಾಗ ಯಾರಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಜಾಗ ಎಲ್ಲಿರೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ಸಡನ್ನಾಗಿ ವಾಕ್ ಮಾಡ್ತಾ ಮುಂದೆ ಹೋದ್ಮೇಲೆ ನನ್ನ ಫೇವ್ರೆಟ್ ಪ್ಲೇಸ್ ಬಂತು ಸ್ಮಶಾನ. ಇದು ಪಕ್ಕದಲ್ಲೇ ಇದೆ. ನನ್ನ ಸ್ಮಶಾನ ಅಂದರೆ ಏನೋ ಒಂಥರ ಸಖತ್ ಇಷ್ಟ, ಇಂಟ್ರೆಸ್ಟಿಂಗು. ಸೊ ಅಲ್ಲೇ ಹಾಗೆ ಪಾಸ್ ತೊಗೊಂಡೆ ನಾನು. ಅಲ್ಲಿ ನೋಡಿದ್ರೆ ತುಂಬ ದೊಡ್ಡ ಸ್ಮಶಾನನೇ ಇದೆ. ಅಲ್ಲಿ ರೀಸೆಂಟಾಗಿ ಸತ್ತಿರೋರು, ನಿನ್ನೆ ಮೊನ್ನೆ ಹೋಗಿರೋರು, ತಿಥಿ ರೀಸೆಂಟಾಗಿ ಆಗಿರೋರ್ದೆಲ್ಲ ಎವಿಡೆನ್ಸ್ ಇತ್ತು. ಚಟ್ಟ ಇದೆ ನೋಡಿ, ಅಲ್ಲಿ ಚಟ್ಟ ಕಾಣಿಸ್ತಿದೆ. ಒಬ್ಬ ಸೈಕಾಯಿತು. ಇಲ್ಲೆಲ್ಲ ರೀಸೆಂಟಾಗಿ ಇವ್ರದ್ದು ತಿಥಿ ಆಗಿದೆ, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಹಾಗೆ ನಾನು ಹೇಳಿದೆ ನನ್ನ ಫ್ರೆಂಡ್ಸ್ಗೆ, ನನಗೆ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ತುಂಬ ಇಷ್ಟ, ಇಂಟ್ರೆಸ್ಟ್ ಇದೆ, ಬನ್ನಿ ಹೋಗೋಣ, ಆದರೆ ಎಂಟ್ರಿಯಲ್ಲಿರೋದು ಅಂದರೆ ಅವರಿಬ್ಬರು ಭಯ ಪಟ್ಕೊಂಡು ನಾವು ಬರೋಲ್ಲ, ಬೇಕಿದ್ರೆ ನೀನು ಹೋಗು ಅಂತ ಬರಲಿಲ್ಲ. ನೀನೇ ನೋಡೋಕೆ ಒಳ್ಳೆ ದೆವ್ವ ಥರ ಕೂದಲು ಬಿಟ್ಕೊಂಡು ಹಿಂಗಿದೆಯಾ, ನಿನ್ನ ಜೊತೆ ಬರೋಕ್ಕಾಗಲ್ಲಪ್ಪ, ಮೊದಲೇ ಸೈಕೋ ನೀನು ಅಂತ ಹೇಳಿ ಈ ಥರ ನನ್ನ ಫೇವ್ರೆಟ್ ಪ್ಲೇಸ್ ಸಿಕ್ಕಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಜಾಗ ಅಂತ ಅನ್ನಿಸ್ತು. ಆವಾಗವಾಗ ಬರ್ಬೋದು, ವಾಕ್ ಮಾಡ್ಬೋದು ಅಂತ. ಆಮೇಲೆ ಗೊತ್ತಾಯಿತು ಇದೇ ಕೆರೆ ನಮ್ಮ ಆಫೀಸ್ ಬಿಲ್ಡಿಂಗಿಂದ ಕಾಣಿಸುತ್ತೆ ತುಂಬ ದೂರದಿಂದ. ಏಕೆ ಅಲ್ಲಿ ಮಧ್ಯ ಐಲ್ಯಾಂಡ್ ಥರ ಏನೋ ಕಾಣಿಸ್ತಲ್ಲ ಸ್ವಲ್ಪ, ಅಷ್ಟು ಜಾಗದಲ್ಲಿ ಮಾತ್ರ ಗಿಡಗಳಿದೆ. ಆ ಜಾಗ ನಮ್ಮ ಬಿಲ್ಡಿಂಗಿಂದ ಕಾಣಿಸುತ್ತೆ. ಸೊ ನೋಡಿ, ನೈಟ್ ವ್ಯೂ ಆದಮೇಲೆ ಸನ್ಸೆಟ್ ಆಗ್ತಾ ಶುರು ಆದಮೇಲಂತೂ ಸಖತ್ತಾಗಿರುತ್ತೆ, ಸಖತ್ ಪೀಸ್ಫುಲ್ ಅನಿಸುತ್ತೆ. ನಿಜವಾಗ್ಲೂ ನೀವು ಈ ಜಾಗದ ಅಕ್ಕಪಕ್ಕ ಇದ್ದು ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ ಇದ್ದರೆ ಈ ಜಾಗನ ವಿಸಿಟ್ ಮಾಡಿ. ನಾನು ಹಿಂದೆ ಒಂದು ಸ್ಟಾರ್ ಕಾಣ್ತಿದೆ ಗೊತ್ತಾ, ಅದು ನೀನೇ, ಅದು ನನ್ನಿಂದನೇ ಯಾಕೆ ಕಾಣ್ತಿದೆ ಹೇಳು? ನಾನು ಸ್ಟಾರ್ ಅದಕ್ಕೆ ಇಂಥ ಕ್ರಿಂಜ್ ಎಲ್ಲ ಹೇಳ್ಬೇಡ ಆಯ್ತಾ ಪ್ಲೀಸ್. ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಅಂದ್ರೆ ಏನು, ಆದರೆ ವಿಡಿಯೋ ಮಾಡಿ ನಮಗೆ ಕ್ಲಾರಿಟಿ ಇರಬೇಕು ಲೈಫ್ ಬೇರೆ. ನಮಗೇನೋ ಆಗಿದೆ ಕಡೆ ಹುಚ್ಚು ಹಿಡ್ಕೊಂಡಿದ್ದು, ಹುಚ್ಚು ಕ್ರಿಂಜ್ ಡೈಲಾಗ್ಸ್ ಎಲ್ಲನೂ ಕ್ರಿಂಜೆ ಫ್ರೆಂಡ್ಸ್, ಒನ್ ಟೈಮ್ವರೆಗೂ. ಅದನ್ನು ಇಷ್ಟಪಡಿ ಅದು ಕ್ರಿಂಜ್ ಆಗಲ್ಲ. ಜೈ ಶ್ರೀರಾಮ್. ಎಲ್ಲ ವೀಡಿಯೋದಲ್ಲೂ ನಾನು ಅವರಿಗೆ ಅನಿಸ್ಬೇಕು, ಅಲ್ಲ ಅವ್ರಿಗೆ ಅನಿಸ್ಬೇಕು, ಏನು ಗುರು ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಯಾವಾಗಲೂ ಜೊತೆಲೇ ತಿರುಗ್ತಾ ಇರ್ತಾರಲ್ಲ ಅಂತ. ಸಂಜೆ 7 ಗಂಟೆಗೆ ಈ ಲೇಕ್ ಕ್ಲೋಸ್ ಮಾಡ್ತಾರೆ. ಸೊ ಸಂಜೆ ಒಳಗೆ 7 ಗಂಟೆ ಒಳಗೆ ನೀವು ಬರ್ಬೋದು. ಸೊ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸನ್ಸೆಟ್ ಅಥವಾ ಸನ್ರೈಸ್ ಟೈಮಲ್ಲಿ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ
ನಾನೇನು ಕಿತಾಪತಿ ಮಾಡ್ತಾಯಿದ್ದೀನಿ ಅಂದರೆ ಅದು ವ್ಯೂ ತುಂಬ ಚೆನ್ನಾಗಿತ್ತು. ಆಫ್ ಮೂನ್ ಬಂದಿತ್ತು ಇವತ್ತು. ಸೊ ಅದನ್ನೆಲ್ಲ ನನಗೆ ಫೋಟೋಗ್ರಫಿ ಹ್ಯಾಬಿಟ್ ಹುಚ್ಚು ಸ್ವಲ್ಪ ಇರೋದ್ರಿಂದ ಇಷ್ಟ ಆಗುತ್ತೆ ಕ್ಯಾಪ್ಚರ್ ಮಾಡೋಕ್ಕೆ ಥಿಂಗ್ಸ್ನ. ಸೊ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅದನ್ನು ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡಿದ್ದಾಳೆ. ಈ ಕಂಟೆಂಟ್ ಕ್ರಿಯೇಟರ್ಸು, ಈ ಯೂಟ್ಯೂಬರ್ಸ್ ಕತೆ ಎಲ್ಲ ಇಷ್ಟೇ ಗುರು ಅಂತ ಬೈಕ್ಕೊಂಡು ಈ ವಿಡಿಯೋನ ಶೂಟ್ ಮಾಡಿದ್ದಾಳೆ ಅವಳು ನನಗೋಸ್ಕರ. ಈ ಜಾಗ ಇರೋದು BEML ಲೇಔಟ್, ಕುಂದಳ್ಳಿ ಗೇಟ್ ಹತ್ರ. ಸಿದ್ದಾಪುರ ಲೇಕ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಡ್ರೆಸ್ ಸಿಗುತ್ತೆ. ಸರ್ಚ್ ಮಾಡಿಕೊಂಡು ನೀವು ವಿಸಿಟ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ.